ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನಸದೃಶಂ ತತ್ವಮಾಸಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಮಚಲಂ ಸರ್ವದಿ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ಸಾಯಿ ನಮಾಮಿ. ನಿಮ್ಮ ಪ್ರಶ್ನೆ ಸಾಯಿ ಉತ್ತರ ಕಾರ್ಯಕ್ರಮದ ಯಶಸ್ವಿ 60ನೇ ಭಾಗಕ್ಕೆ ತಮ್ಮೆಲ್ಲರಿಗೂ ಹಾರ್ದಿಕವಾದ ಸ್ವಾಗತ. ಕ್ಯಾಲೆಂಡರ್ ವರ್ಷದ ನವವರ್ಷದ ಶುಭಾಶಯಗಳು. ಹೊಸ ವರ್ಷ ತರಲಿ ಹರುಷ. ಸುತ್ತಮುತ್ತಲು ಇರತಕ್ಕಂಥ ಸಂಕಷ್ಟಗಳೆಲ್ಲ ನಿವಾರಣೆ ಆಗಲಿ. ಯಾರ್ಯಾರು ಜಾಬ್ಗೋಸ್ಕರ ಟ್ರೈ ಮಾಡ್ತಾಯಿದ್ದೀರಿ ಅವರಿಗೆ ಜಾಬ್ ಸಿಗಲಿ. ಯಾರ್ಯಾರು ಮದುವೆಗೆ ಟ್ರೈ ಮಾಡ್ತಾಯಿದ್ದೀರಿ ಅವರಿಗೆ ಮದುವೆ ಆಗಲಿ. ಯಾರ್ಯಾರು ಗ್ರಂಥಗಳನ್ನು ಬರೆಯೋಕ್ಕೆ ಉನ್ನತ ಪರೀಕ್ಷೆಗಳನ್ನು ಇಟ್ಕೊಂಡಿದ್ದೀರಿ, ತಾಕ್ಷೆಗಳನ್ನು ಇಟ್ಕೊಂಡಿದ್ದೀರಿ, ಅದು ಆಗಲಿ. ನಿಮ್ಮ ಗುರಿಗಳೆಲ್ಲ ಈಡೇರಲಿ. ಏನೇ ಆಗಲಿ, ಚಾಲೆಂಜಸ್ಗಳ ಮಧ್ಯೆ ಬದುಕೋದೇ ಒಂದು ಚಾಲೆಂಜು. ಅದನ್ನು ಸಾಯಿ ತಮ್ಮ ಉತ್ತರದಲ್ಲಿ ತಿಳಿಸ್ತಾ ಇದ್ದಾರೆ. ಇದನ್ನು ಮಕ್ಕಳಾಟಿಕೆ ಥರ ಮಾಡ್ಕೋಬೇಡಿ ಅಂತ ಹೇಳಿದ್ದೀನಿ ಸ್ನೇಹಿತರೆ. ಈಗ ಕೆಲವರು ಚಿದಂಬರೇಶ್ವರರ ಬಗ್ಗೆ ಅಧ್ಯಾಪನೆ ಮಾಡಿ ನಮಗೆ ಕಥೆಯನ್ನು ಹೇಳ್ಕೊಡಿ ಅಂತ ಹೇಳ್ತಾ ಇದ್ದಾರೆ. ಚಿದಂಬರೇಶ್ವರ ಚರಿತಾಮೃತ ಅಂತಕ್ಕಂಥ ಅನುರಾಧ ಕಟ್ಟಿ ಅನ್ನೋರು ಬರೆದಿದ್ದಾರೆ. ತಮ್ಗೆ ಬೇಕಾದಲ್ಲಿ ನನಗೆ 9845534032 ಮಾಡಿ ಅಮ್ಮನಿಗೆ ಹೇಳಿಬಿಟ್ಟು ಆ ಪುಸ್ತಕವನ್ನು ಕಳಿಸ್ತೀನಿ. ಆಮೇಲೆ ಅಕ್ಕಲಕೋಟೆ ಅನನ್ಯ ಜ್ಯೋತಿ ಈ ಒಂದು ಪುಸ್ತಕದ ಪ್ರತಿರೂಪವನ್ನು ಮುಗಿತಾ ಬರ್ತಾ ಇದೆ. ಕೇವಲ 30-32 ಪುಸ್ತಕಗಳು ಮಾತ್ರ ಉಳಿದಿವೆ. ಅದನ್ನು ಬೇಕಾದವರು ಮೇಲ್ಕಂಡ ನಂಬರಿಗೆ ಫೋನ್ ಮಾಡಿ. ಇಲ್ಲಿ ಯಾವುದೇ ವ್ಯಾಪಾರಿ ಉದ್ದೇಶ ಇಲ್ಲ. ಐ ಆಮ್ ನಾಟ್ ಬೆಂಟ್ ಅಪಾನ್ ಸಬ್ಸ್ಕ್ರೈಬರ್ಸ್. ಲೈಕ್ ಆದರೆ ಸಬ್ಸ್ಕ್ರೈಬ್ ಮಾಡಿ, ಹಂಚ್ಕೊಳ್ಳಿ. ವಿಷಯ ಹಂಚಿಕೆ ಆಗಲಿ ಅಂತ. ಇನ್ನು ಕೆಲವರು ಭವಿಷ್ಯವನ್ನು ಕೇಳ್ತಾ ಇದ್ರಿ, ಯಾವ ಮೂಲೆ ಇರಬೇಕು, ಯಾವ ಕಡೆ ನೀರು ಬರುತ್ತೆ, ಗಂಡ ಹೆಂಡತಿ ಜಗಳ, ಆಮೇಲೆ ಮನೇಲಿ ಸಾಂಬಂಧಿಕವಾಗಿ ವಿಚಾರಗಳು ಅಂತ ಪ್ರತಿಯೊಬ್ಬರ ಮನೇಲಿದೆ, ಇನ್ಕ್ಲೂಡಿಂಗ್ ನನ್ನ ಮನೇಲಿ. ರೇಖೆ ಹೀಲರಾದರೂ ಕೂಡ ಅದು ಸಹ ಇದೆ. ಅಂದರೆ ನಾವೇನು ಹೇಳೋದಂದರೆ, ಏನು ಹೇಳಕ್ಕೆ ಹೊರಟಿದ್ದಾನೆ ಬಾಬಾ ಅದನ್ನು ಡಿಕೋಡ್ ಮಾಡಿಕೊಂಡು ನಾವು ಮುಂದುವರಿಬೇಕು ಅಲ್ವಾ. ಅದನ್ನು ಬಾಬಾ ಅವರ ಸಚ್ಚರಿತೆ ಒಂದು ಎಕ್ಸಾಂಪಲ್ ತೊಗೊಂಡು ನಾನು ಹೇಳೋದಾದರೆ, ಅವರು ಜಗಳಾಡ ಅಣ್ಣ ತಮ್ಮಂದರನ್ನು ತೋರಿಸಿ ಹೇಳ್ತಾರೆ, ಒಬ್ಬರು ಗುಣಗ್ರಹೆಯನ್ನು ಮಾಡ್ತಾ ನಾವು ದೇವರನ್ನು ಮಾಡಿದ್ರೆ ಆ ದೇವರಿಗೆ ಸಲ್ಲೋಲ್ಲ ಅದು, ಆಯಿತಾ. ಮನಸ್ಸು ಒಂದು ಹೃನ್ಮನಸ್ಸು ಪ್ರತಿಫಲನವಾಗಿರ್ತಕ್ಕಂಥ ಕನ್ನಡಿ ಇದ್ದಾಗೆ. ನೀವು ಪ್ರತಿಫಲನವನ್ನು ಕ್ಲಿಯರಾಗಿ ಇಟ್ಕೊಂಡ್ರೆ ಬಿಂಬ ಕ್ಲಿಯರಾಗಿ ಕಾಣುತ್ತೆ ನಿಮಗೆ. ಹೌದು ಸ್ನೇಹಿತರೆ, ಲಾಸ್ಟ್ ವೀಕ್ ಹುಬ್ಳಿಗೆ ಹೋಗಿದ್ದೆ. ನನ್ನ ತಮ್ಮನ ಒಂದು ಡಾಕ್ಟ್ರೇಟ್ ಪದವಿ ಬಂದ ಕಾರ್ಯಕ್ರಮ ಮತ್ತು ಜೂನಿಯರ್ ಪುನೀತ್ ರಾಜ್ಕುಮಾರ್ ಅಲ್ಲಿ ಬಂದಿದ್ದರು. ಸೊ ಅದನ್ನು ವಿಷಯ ಹಂಚಿಕೊಂಡೆ ಯೂಟ್ಯೂಬಲ್ಲಿ. ಸಾಕಷ್ಟು ಉದಾಹರಣೆ. ಕೆಲವರು ಜೂನಿಯರ್ ಪುನೀತ್ ರಾಜ್ಕುಮಾರ್ ಅವ್ರ ನಂಬರ್ ಕೇಳ್ತಾ ಇದ್ದೀರಿ. ನನ್ನ ತಮ್ಮನ ಒಂದು ಪ್ರಯತ್ನದ ಮೇರೆಗೆ ನಾನು ಅದನ್ನು ಕೊಡಬಲ್ಲೆ. ಯಾಕಂದರೆ ಅಥೆಂಟಿಸಿಟಿ ಇರುತ್ತೆ. ಹಾಗೆ ಪ್ರತಿಷ್ಠಿತರ ನಂಬರ್ಗಳನ್ನ ನಾವು ಕೊಡಲಾಗೋದಿಲ್ಲ. ಓಕೆ, ವಿತೌಟ್ ವೇಚಿಂಗ್ ಮಸ್ಟ್ ಟೈಮ್ ಶಾಲ್ ವಿ ಸ್ಟಾರ್ಟ್ ದ ಪ್ರೋಗ್ರಾಮ್. ನನಗೂ ಸಹ ಕಾರ್ಪೊರೇಟ್ ಗ್ಲಿಚ್ಚಲ್ಲಿ ಕಾರ್ಯಕ್ರಮಗಳು ಸಾಕಷ್ಟು ಇರೋದರಿಂದ ಸಮಯ ಮಾಡಿಕೊಂಡು ಸಾಯಿ ಸೇವೆ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಧನ್ಯವಾದಗಳು ಕೇಳಿದ್ದಕ್ಕೆ. ಸೊ ಇವತ್ತು ಯಾರ್ಯಾರು ಕೇಳಿದ್ದಾರೆ ನೋಡ್ಬಿಡೋಣ. ಸಾಯಿ ಪ್ರಶ್ನೆ ಉತ್ತರ ಭಾಗ 60ಕ್ಕೆ ರಾಜು ಬಂಟ್ವಾಳ್ ಅವರು ಕೇಳಿದ್ದಾರೆ. ಮಲ್ಲು ಬಾಗಲಕೋಟ್ ರೆಗ್ಯುಲರ್ ವ್ಯೂವರ್ ಕೇಳಿದ್ದಾರೆ. ರಶ್ಮಿ ಮೈಸೂರಿನಿಂದ ಎಲ್ಲ ರೆಗ್ಯುಲರ್ ವ್ಯೂವರ್ಸೇ ಬರ್ತಾ ಇದ್ದಾರೆ. ಅರ್ಪಿತಾ, ಅವಿನಾಶ್, ಕಾವ್ಯ ಶಿರಗುಪ್ಪದಿಂದ, ದೆನ್ ಬಂಟ್ವಾಳದಿಂದ ಉಮೇಶ್ ಅವರು ರೆಗ್ಯುಲರ್ ವ್ಯೂವರ್. ರಾಜು ಆಚಾರ್, ನೆಕ್ಸ್ಟ್ ಕೋಲಾರಿಂದ ಮಮತಾ ಮತ್ತು ಕೊಟ್ಟೂರಿನ ಕೊಟ್ರಮ್ಮ. ಸೊ ಇವರೆಲ್ಲರೂ ರೆಗ್ಯುಲರ್ ವ್ಯೂವರ್ ಕೇಳ್ತಾ ಇದ್ದಾರೆ. 60 ಜನರಲ್ಲಿ ಉಳುಕಿದವ್ರನ್ನ ಬಿಟ್ಬಿಡ್ತಾರೆ ರಮೇಶಣ್ಣ ಅಂತ ಕೆಲವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಆ 60 ಜನರಲ್ಲಿ 10 ಜನ ಉಳುಕಿದವ್ರನ್ನ ನೆಕ್ಸ್ಟ್ ವೀಕ್ ತೊಗೊಳ್ತೀನಿ. ಆ ಥರ 4-5 ವಾರದಲ್ಲಿ ಕಂಪ್ಲೀಟ್ ಮಾಡ್ತೀನಿ ಸ್ನೇಹಿತರೆ. ಸೊ ಶುರು ಮಾಡೋಣವಾ. ರಾಜು ಬಂಟ್ವಾಳ್ 117 ಏನು ಹೇಳ್ತಾ ಇದ್ದಾರೆ ಬಾಬಾ ನೋಡೋಣ. 117ಗೆ ಬಾಬಾ ಹೇಳೋದನ್ನು ದಯಮಾಡಿ ಫಾಲೋ ಮಾಡೋಣ. ಮಕ್ಕಳಾಟಿಗೆ ಮಾಡ್ಕೊಳ್ಬೇಡಿ ಪ್ಲೀಸ್. 117 117 ರಾಜು, ನಿಮಗಷ್ಟೇ ಕುತೂಹಲ ನನಗೂ ಸಹ ಇದೆ. ಪ್ರೇಮಪೂರ್ವಕವಾಗಿ ಹನುಮಂತನನ್ನು ಉಪಾಸನೆ ಮಾಡಿ ಸುಂದರಕಾಂಡದ ಪಠಣ ಮಾಡಿ ನಿಮ್ಮ ಗ್ರಹದಲ್ಲಿ ಉಂಟಾಗಿರೋ ದೋಷವು ತೊಲಗುತ್ತದೆ ಅಂತ ಬರ್ತಾ ಇದೆ ರಾಜು ಅವರೇ. ನೆಕ್ಸ್ಟ್ ಮಲ್ಲು ಬಾಗಲ್ಕೋಟ್ 190. ಮಲ್ಲು ಅವರಿಗೆ ಕೆಲಸಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಮೋಸ್ಟ್ಲಿ ಮದುವೆಗೂ ಟ್ರೈ ಮಾಡ್ತಾ ಇದ್ದಾರೆ ಅನಿಸುತ್ತೆ ಮಲ್ಲು ಅವರು. ನಾನು ಆಗಲೇ ಹೇಳಿದ್ದೆ, ಮಲ್ಲು ಅವರು ತುಂಬ ಡಿಫೆನ್ಸಲ್ಲಿ ಕೂಡ ಟ್ರೈ ಮಾಡಿ 1-2 ಸಲ ಎಕ್ಸಾಮ್ ಕೊಟ್ಟಿದ್ದಾರೆ. ಅವ್ರಿಗೂ ಜಾಬ್ ಆಗಬೇಕು ಅಂತ ಇದೆ. ಗೊತ್ತಿಲ್ಲ ಅವರ ಇಚ್ಛೆ ಏನಿದೆ ಅವ್ರ ಮನಸ್ಸಲ್ಲಿದೆ. 190 ಏನು ಹೇಳ್ತಾ ಇದ್ದಾರೆ ಮಲ್ಲು, ಬಾಬಾ ನಿಮಗೆ ಅಪವಾದಗಳು ಬಂದಿದೆ, ಅವು ತಪ್ಪದೇ ತೊಲಗುತ್ತವೆ, ನನ್ನ ಮಹಾಮಂತ್ರನು ಜಪ ಮಾಡು ಅಂತ ಬರ್ತಾ ಇದೆ. ನೋಡಿ, ಒಳ್ಳೆಯವರಿಗೆ ಸಂಕಷ್ಟಗಳು ಜಾಸ್ತಿ ಮಲ್ಲು ಅವರೇ ಅಲ್ವಾ. ಯಾರು ಬೇವಿನ ಮರದ ಕೆಳಗಡೆ ಮಲ್ಕೊಂಬಲ್ಲ, ಎಲ್ಲರೂ ಮಾವಿನ ಮರದ ಕೆಳಗೆ ಮಲ್ಕೊತಾರೆ. ಬೇವಿನ ಮರಕ್ಕೆ ಕಲ್ಲು ಹೊಡಿಯಲ್ಲ ಯಾರು, ಮಾವಿನ ಮರಕ್ಕೆ ಕಲ್ಲು ಹೊಡಿತಾರೆ ಅಲ್ವಾ. ಆಶ್ರಯ ಪಡೆಯೋ ಮರ ಯಾವುದಿರುತ್ತೆ, ಆಶ್ರಯ ಪಡೆದು ಮಲ್ಕೊಂಡಿದ್ದು ಹೋಗಿ ಮತ್ತೆ ಏನು ಮರ ಚೆನ್ನಾಗಿಲ್ಲ ಅಂತಾರೆ. ಅದೇ ಥರ ಮನುಷ್ಯನ ಬುದ್ಧಿ ಅಲ್ವಾ. ಸೊ ಏನು ವರಿ ಮಾಡಬೇಡ ಮಲ್ಲು, ಆ ಥರ ಬಾಬಾ ಅಪ್ಪಣೆ ಕೊಡಿಸಿದ್ದಾರೆ. ಅವ್ರ ನಾಮ ಜಪ ಮಾಡಬೇಕಂತ ನೀನು. ನೆಕ್ಸ್ಟ್ ರಶ್ಮಿ ಮೈಸೂರಲ್ಲಿ ನನ್ನ ವಿದ್ಯಾಭ್ಯಾಸ ಈಗ ನಡೀತಿದೆ, ಸ್ಟೂಡೆಂಟ್ ಅಂತ ಒಂದು ಸತಿ ಹೇಳಿದ್ದಿ ನನಗೆ. ನೆಕ್ಸ್ಟ್ ವೀಕ್ ಐ ಆಮ್ ಕಮಿಂಗ್ ಟು ಮೈಸೂರು. 509 ರಶ್ಮಿ ಅವರೇ 509. ನಿಮ್ಮಷ್ಟೇ ಕುತೂಹಲ ನನಗೂ ಸಹ ಇದೆ. 509
ಕೆಟ್ಟ ಕೆಲಸವನ್ನು ಎಂದೂ ಮಾಡಬೇಡ, ಉತ್ತಮ ಕೆಲಸದಿಂದ ಶಾಶ್ವತವಾದ ಸುಖವಿದೆ. ವಿಷ್ಣು ಸಹಸ್ರನಾಮವನ್ನು ಓದು, ನಿನಗೆ ಎಲ್ಲವೂ ದೊರೆಯುತ್ತದೆ. ನೋಡಿ, ಬಾಬಾ ವಿಷ್ಣು ಸಹಸ್ರನಾಮ ಮತ್ತು ಸುಂದರಕಾಂಡ ಇವೆರಡು ಬಿಟ್ಟು ಹೋಗಲ್ಲ, ಎರಡು ರೆಫರ್ ಮಾಡೋಕ್ಕೆ ಹೇಳ್ತಾ ಇರ್ತಾರೆ ಬಾಬಾ. ಆದ್ದರಿಂದ ನಿಮಗೂ ಅಷ್ಟೇ ಹೇಳಿದ್ದಾರೆ, ರಶ್ಮಿ ಅವರೇ, ಕೆಟ್ಟ ಕೆಲಸವನ್ನು ಮಾಡಬೇಡ ಅಂತ. ಹಾಂ, ನಾನೇನು ಕೆಟ್ಟ ಕೆಲಸ ಮಾಡೀನಿ ಅಂತ ನೀವು ಕೇಳ್ಬೋದು. ಮತ್ತೊಬ್ಬರ ಬಗ್ಗೆ ಕೆಟ್ಟ ಆಲೋಚನೆ ಮಾಡೋದು ಒಂದು ಕೆಟ್ಟ ಕೆಲಸವೇ. ನೀವು ವಿನಮ್ರತೆ ಇಲ್ಲದೇ ಕುತೂಹಲಕ್ಕಾಗಿ 4 ಜನಕ್ಕೆ ತೋರಿಕೆಗಾಗಿ ಗುಡಿ ಹುಂಡಾರಗಳನ್ನ ತಿರುಗೋದು ವೇಸ್ಟು. ಮನೇಲಿ ಇರ್ತಕ್ಕಂಥ ಹಿರಿಯರಲ್ಲಿ ಪಾದ ಧೂಳಿಲಿ ಇರ್ತಾರೆ. ಈಗ ನನಗೂ ಚಾಲೆಂಜಸ್ ಇದೆ, ಇನ್ಕ್ಲೂಡಿಂಗ್ ನಮ್ಮ ಎಕ್ಸಾಂಪಲ್ ಇಟ್ಕೊಂಡು ಹೇಳ್ತಾ ಇಲ್ಲ. ನಾವು ನಮ್ಮ ತಾಯಿ ಮೇಲೆ ಸಿಡುಕ್ತೀವಿ, ಬಟ್ ಏನು ಅಂತ ಹೇಳಿದರೆ ಆ ಕ್ಷಣ ನಾವು ಯಾವ ಥರ ಇರಬೇಕು ಅನ್ನೋದನ್ನು ಸಾಯಿ ನಮಗೆ ತಿಳಿಸ್ತಾ ಇದ್ದಾರೆ. ಸೊ ನಿಮಗೆ ಹೇಳಿಬಿಟ್ಟು ನಾವು ಸರಿಗಿಲ್ಲ ಅಂತಂದರೆ ನಮಗೂ ಇದಾಗುತ್ತೆ ಅಲ್ವಾ. ಸೊ ಪ್ರತಿಯೊಬ್ಬರಿಗೂ ಈಚ್ ಡೇಸ್ ಅ ಲೈಫ್ ಈಸ್ ಎ ಲರ್ನಿಂಗ್ ಕರ್ವ್. ಒಂದು ಶುಭ ವರ್ಷದಿಂದ ನಾವು ಅದನ್ನು ಅಳವಡಿಸ್ಕೊಂಬೋಣ. ಏನಂತೀರಿ ಸ್ನೇಹಿತರೆ? ನೆಕ್ಸ್ಟ್ ಅರ್ಪಿತಾ, ಊರ ಹೆಸರು ತಿಳಿಸಿಲ್ಲ. 109 ನನ್ನ ಲಕ್ಕಿ ನಂಬರ್ ಅರ್ಪಿತಾ. 9 and 4 ಆರ್ ಮೈ ಫೇವರೇಟ್ ನಂಬರ್ಸ್. 109, ವ್ಯಾಪಾರ ಸರಿಯಾಗಿಲ್ಲ, ನಿಮಗೆ ಎಟುಕದ ಕೋರಿಕೆಗಳೇ ನಿಮಗೆ ಅಡ್ಡವಾಗಿ ಬಿಟ್ಟಿವೆ. ನನ್ನ ಮೇಲೆ ಭಾರ ಹಾಕಿ ನನ್ನ ಮಂತ್ರ ಜಪವನ್ನು ಮಾಡು. ನೋಡಿ, ಸಾಯಿ 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 ಅನ್ನೋದ್ರಿಂದ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ನಾನೊಂದು ವ್ಯಾಪಾರ ಮಾಡ್ತಾಯಿಲ್ಲ ಅಂತ ಕೇಳಬೇಡ ಅರ್ಪಿತಾ, ನಿನ್ನ ಕೆಲಸ ಆಗದೇ ಇರೋದೇ ನಿನಗೆ ಇದಾಗ್ತಾ ಇದೆ ಅಲ್ವಾ. ವ್ಯಾಪಾರ ಅಂದರೆ ಜೀವನ ನಿತ್ಯ ಕರ್ಮಗಳು, ಎಟಕದ ಕೋರಿಕೆಗಳಿಗೆ ನಿಮಗೆ ಅಡ್ಡವಾಗಿವೆ. ಸೊ ಕೆಲಸ ನಮಗೆ ಒಂದು ಕೆಪಾಸಿಟಿ ಇರುತ್ತೆ, ನಮಗೇನು ಕೆಪಾಸಿಟಿ ಇರುತ್ತೆ ಅಷ್ಟೇ ಹಾರಕ್ಕೆ ಬರುತ್ತೆ. ನಮಗೆ 5 ಅಡಿ ಹಾರಕ್ಕೆ ಕೆಪಾಸಿಟಿ ಇದ್ದು 15 ಅಡಿ ಹಾರ್ತೀವಿ ಅಂತ ಹೋದರೆ ಕೆಳಗಡೆ ಬೀಳ್ತೀವಿ. ಅದನ್ನು ಬಾಬಾ ಎಚ್ಚರಿಸ್ತಾ ಇದ್ದಾರೆ. ನನ್ನ ಮೇಲೆ ಭಾರ ಹಾಕಿ ಸಾಯಿ ಸಾಯಿ ಅಂತ ಜಪ ಮಾಡು ಅಂತ ಹೇಳ್ತಾ ಇದ್ದಾರೆ ಅರ್ಪಿತಾ. ನೆಕ್ಸ್ಟ್ ಅವಿನಾಶ್, ಊರು ತಿಳಿಸಿಲ್ಲ. 174 ನಿನಗೆ ತಿಳಿದಿರುವ ಘಟನೆ ಜರುಗುವುದು. ಅವಿನಾಶ್ ಅವರೇ, ನೋಡಿ, ನೀವೇನು ಅಂದ್ಕೊಂಡಿದ್ರೆ ಘಟನೆ ನಡೆಯುತ್ತೆ. ಅದು ನನ್ನ ಕಟಾಕ್ಷದಿಂದ ತಿಳಿ, ಯಾರಲ್ಲಿಯೋ ಅದನ್ನು ಹೇಳಬೇಡ. ಕೆಲವು ಸಲ ಒಳ್ಳೆಯದನ್ನು ಸೀಕ್ರೆಟಾಗಿ ಇಟ್ಕೋಬೇಕು. ನನಗೊಬ್ಬ ಸಂತರು ಹೇಳಿದರು, ಒಳ್ಳೆಯ ಕನಸು ಬಿತ್ತು, ಆಶೀರ್ವಾದದ ಕನಸು ಬಿತ್ತು, ಸ್ವಾಮಿಗಳ ಕನಸು ಬಿತ್ತು ಅಂದರೆ ಅದನ್ನು ನೀವು ಹಂಚ್ಕೊಳ್ಬೇಡಿ ಅಂತ. ಹಂಚ್ಕೊಳ್ಳೋದ್ರಿಂದ ಅದು ಮ್ಯಾನಿಫೆಸ್ಟ್ ಆಗಲ್ಲ ಅಂತ. ಕನಸಿನ ಬಗ್ಗೆ ಇನ್ನೊಂದು ಪ್ರೋಗ್ರಾಮ್ ಮಾಡೋಣ. ಸೊ ಬಾಬಾ ಹಾಗೆ ಹೇಳ್ತಾ ಇದ್ದಾರೆ, ಇವರೇ, ನಿನಗೆ ತಿಳಿದಿರುವ ಘಟನೆ ಜರುಗುವುದು, ಕಟಾಕ್ಷ ನಮ್ದಿರುತ್ತೆ, ಅದನ್ನು ಯಾರಿಲ್ಲೂ ಹೇಳಬೇಡ ಅಂತ ಹೇಳ್ತಾ ಇದ್ದಾರೆ ಅವಿನಾಶ್. ನೆಕ್ಸ್ಟ್ ಕಾವ್ಯ ಶಿರುಗುಪ್ಪ ಅವರು 136, 136. ಕಾವ್ಯ ಅವರೇ, ನೋಡೋಣ, ನಿಮ್ಮಷ್ಟೇ ಕೂತಲ್ಲ, ನನಗೂ ಸಹ ಖಂಡಿತವಾಗಿದೆ. ನಿನಗೆ ಸಂದೇಹಗಳಿವೆ, ಅವುಗಳೆಲ್ಲವನ್ನು ಬಿಟ್ಟು ಒಂದೇ ಮನಸ್ಸಿನಿಂದ ಸುಂದರಕಾಂಡದ 6ನೇ ಸರ್ಗವನ್ನು 49 ದಿನಗಳ ಪಠಣ ಮಾಡಿ ಜಯ ದೊರೆಯುವುದು. ನೋಡಿ, 6ನೇ ಸ್ಟ್ಯಾಂಜಾ ಸುಂದರಕಾಂಡ 6th ಸ್ಟ್ಯಾಂಜಾ 49 ಡೇಸು ಮಾಡಬೇಕು. ಆಮೇಲೆ ನಾವು ಏನೇ ಮಾಡಲಿ ಅದ್ರ ಮೇಲೆ ಅನುಮಾನ ಇರಬಾರ್ದು ಸ್ನೇಹಿತರೆ. ಗುಡಿಗೆ ಹೋಗ್ತಾ ಇರ್ತೀವಿ, ದೇವರು ಒಳ್ಳೇದು ಮಾಡ್ತಾನೆ ಇಲ್ವಾ ನೋಡೋಣ. ಕೆಲವರು ಹಾಗೇನೆ ಸೀಸನಲ್ ದೇವತೆಗಳನ್ನ ಇಟ್ಕೊಂಡಿರ್ತಾರೆ. ಹನುಮಪ್ಪಗೆ ನಡ್ಕೊಳ್ತಾರೆ, ಆಗಲ್ಲ ಅಂದರೆ ಬಾಬನ ಹತ್ರ ಬರ್ತಾರೆ, ಇನ್ನಾಗಲ್ಲ ಅಂದರೆ ದತ್ತಾತ್ರೇಯ ಹತ್ರ ಹೋಗ್ತಾರೆ, ಇನ್ನಾಗಲ್ಲ ಅಂತಂದರೆ ಶ್ರೀರಾಮಚಂದ್ರ ಹತ್ರ ಹೋಗ್ತಾರೆ, ಇನ್ನಾಗಲ್ಲ ಅಂದರೆ ಶಬರಿಮಲೆ ಸ್ವಾಮಿಗೆ ಹೋಗ್ತಾರೆ. ಈ ಥರ ಮಾಡಬೇಡಿ. ಒಂದು ದೇವರನ್ನ ಇಟ್ಕೊಂಡು ಅವನ ಮೇಲೆ ಅಚಲವಾದ ಶ್ರದ್ಧೆ ಇಟ್ಕೊಂಡು ನೀವು ಪಠಣ ಮಾಡಿ, ಸರಿಗೋಗುತ್ತೆ ಅಲ್ವಾ. ಇಲ್ಲಾಂದರೆ ಕಾನ್ಸ್ಟೆನ್ಸಿ ಆಫ್ ಪರ್ಪಸ್ ಇರೋಲ್ಲ ಸ್ನೇಹಿತರೆ. ಒಬ್ಬ ಮೇಧಾವಿ ಹೇಳ್ತಾ ಇದ್ದಾನೆ, ಕಾನ್ಸ್ಟೆನ್ಸಿ ಆಫ್ ಪರ್ಪಸ್ ಇದು ಸಕ್ಸಸ್ ಅಂತ ಅಲ್ವಾ. ನೆಕ್ಸ್ಟ್ ಉಮೇಶ್ ಬಂಟ್ವಾಳ, ನಮ್ಮ ರೆಗ್ಯುಲರ್ ವ್ಯೂವರ್, 111. ದಯಮಾಡಿ ಕ್ಷಮಿಸ್ಬಿಡಿ, ಯಾಕೆ ಫಾಸ್ಟಾಗಿ ಹೋಗ್ತಾ ಇದ್ದೀನಿ ಅಂದರೆ ಕಾರ್ಪೊರೇಟ್ ಕೆಲಸ ಹಿಂದೆ ಬೆನ್ನಟ್ಟಿದೆ, ಕುದುರೆ ಥರ ನನಗೂ ಸಹ. 111, ನಿನ್ನ ಗುಣನಡತೆ ಉತ್ತಮವಾಗಿದ್ದರೆ ನಾನು ನನ್ನ ಜೊತೆ ಯಾವಾಗಲೂ ಇರ್ತೇನೆ. ನೋಡಿ, ಬಾಬಾ ಹೇಳೋದು ಕರೆಕ್ಟು ಸರ್. ಯಾವುದೇ ಅವಗುಣಗಳಿಗೆ ಕ್ಷಮೆ ಇಲ್ಲ, ಅರ್ಥ ಆಯ್ತಾ. ನಿಮ್ಮ ಗುಣನಡತೆ ಸರಿಯಾಗಿ ಇಟ್ಕೊಳ್ದಿದ್ರೆ ವ್ರತಗಳು ಮಾಡಿ, ಪೂಜೆ ಪುನಸ್ಕಾರಗಳು ಮಾಡಿ, ನೀವು ಟೈಮ್ ವೇಸ್ಟಿದ್ರೆ ವೇಸ್ಟ್ ದೇವರಿಗೆ ಅಲ್ವಾ. ಕಾಶಿಗೆ ಹೋದರೆ ಹೇಸಿಗೆ ಬುದ್ಧಿ ಬಿಡಲಿಲ್ಲ ಅಂತ ಕನ್ನಡದಲ್ಲಿ ಗಾದೆ ಇದೆ ಅಲ್ವಾ. ನೀವು 30 ಸಲ 40 ಸಲ 70 ಸಲ 1000 ಸಲ ಕಾಶಿಗೆ ಹೋಗಿ ಬರ್ಬೋದು, ಆದರೆ ಮನಸ್ಸಲ್ಲಿರೋ ಹೇಸಿಗೆ ಬುದ್ಧಿ ಬಿಡದಿದ್ರೆ ಕಾಶಿಗೆ ಹೋಗಿ ವೇಸ್ಟು ಅಂತ ಬಾಬಾ ಹೇಳ್ತಾ ಇರೋದು ಅಲ್ವಾ. ಆಯಿತು ಉಮೇಶ್ ಬಂಟ್ವಾಳ ಅವರೇ. ನೆಕ್ಸ್ಟ್ ರಾಜು ಆಚಾರ್ 666, ನೋಡೋಣ, 666. ನಿಮ್ಮಷ್ಟೇ ಕೂತಲ್ಲ ನನಗೂ ಇದೆ ರಾಜು, ಹೇಗಿದೆ ಮತ್ತೆ ಸಮಾಚಾರ? 666. ಕೆಲವರು ಸಜೆಸ್ಟ್ ಮಾಡ್ತಾಯಿದ್ದೀರಿ ಸಂಡೇ ಯಾಕೆ ಇಟ್ಕೋಬಾರ್ದು ಅಂತ. ಒಳ್ಳೆ ಸಂದೇಶ, ಯಾಕೆಂದ್ರೆ ಸಂಡೇ ಫ್ರೀ ಆಗಿರ್ತೀವಿ, ಫ್ರೀ ಮಾತಾಡ್ಬೋದು. ಬಟ್ ಗುರುವಾರ ಶ್ರೇಷ್ಠವಾರ ಅಂತ ಭಾವನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ನೋಡೋಣ ಮುಂದೆ ಹೇಗಾಗುತ್ತೋ ಹಾಗೆ ಮಾಡಿದರೆ ಆಯಿತು. ಜಾಗ್ರತೆಯಿಂದ ಶ್ರೀ ವಿಷ್ಣು ಸಹಸ್ರನಾಮವನ್ನು ಪಠಣ ಮಾಡುವಂತ ಬರ್ತಾ ಇದೆ ಇವರೇ ರಾಜು ಅವರೇ. ಬಾಬಾ ಹೇಳೋದು ಅದೇ ಆನ್ಸರ್. ನೆಕ್ಸ್ಟ್ ಮಮತಾ ಕೋಲಾರ್. ಮಮತಾ ತಂದೆಗೆ ಹುಷಾರಿರಲಿಲ್ಲ, ಮೊನ್ನೆ ಫೋನ್ ಮಾಡಿದ್ರು, ಅಣ್ಣ ನಮ್ಮ ತಂದೆಗೆ ಆರಾಮಾಗಬೇಕು ಅಂತ. ನಿನ್ನ ತಂದೆಯ ಪ್ರೀತಿಗೆ ಮನೆದೆ ಮಮತಾ. ಈಗಿನ ಕಾಲದಲ್ಲಿ ಗುರು ಹಿರಿಯರು ಶ್ರದ್ಧಾ ಭಕ್ತಿ ಅನ್ನೋದು ಏನೂ ಇಲ್ಲ, ಎಲ್ಲ ನೆಟ್ಫ್ಲಿಕ್ಸು ಫೇಸ್ಬುಕ್ಕು ವಾಟ್ಸಪ್ ಥರ ಆಗೋಗ್ಬಿಟ್ಟಿದೆ. ಓಡಾಡೋದು ಕೂಡ ಹಾಗೇ. ಅದರಿಂದ ನಿಮ್ಮ ತಂದೆಯನ್ನು ಚೆನ್ನಾಗಿ ನೋಡ್ಕೋತಾ ಇದ್ದೀವಿ ಮಮತಾ, ಒಳ್ಳೇದಾಗಲಿ. 119 ಕೇಳಿದೆಯಾ, ಏನು ಹೇಳ್ತಾ ಇದ್ದಾರೆ ಬಾಬಾ ನೋಡೋಣ. ನಿಮ್ಮ ವಿಪತ್ತು ತೊಲಗಬೇಕಾದರೆ ಸುಂದರಕಾಂಡದ 1ನೇ ಸರ್ಗವನ್ನು 48 ದಿನ ಪಠಣ ಮಾಡು, ಆವಾಗ
ನಿನಗೆ ಕೋರಿಕೆ ನೆರವೇರುವುದು, ಶಾಂತಿ ಲಭಿಸುವುದು ಅಂತ ಬರ್ತಾ ಇದೆ ಮಮತಾ. ನಿನ್ನ ತಂದೆಯಲ್ಲಿರೋ ಭಕ್ತಿ ನಿನ್ನ ಚೆನ್ನಾಗಿ ಕೊಂಡೊಯ್ಯುತ್ತೆ ಮೇಲ್ಗಡೆ. ಯಾಕಂದರೆ ನಿಜವಾದ ಭಕ್ತಿ ಅಂದರೆ ನಮ್ರತೆಯಿಂದ ತಂದೆ ತಾಯಿನ ನೋಡ್ಕೊಳ್ಳೋದು ಅಲ್ವಾ. ನೆಕ್ಸ್ಟ್ ಕೊಟ್ರಮ್ಮ ಹೇಗಿದೆ ಕೊಟ್ಟೂರು? ಇವರು ರೆಗ್ಯುಲರ್ ವ್ಯೂವರ್, 76 ಕೇಳಿದ್ದಾರೆ. ಕೊಟ್ರಮ್ಮರೇ, ನಿಮಗೆ ಏಜ್ಡ್ ಅಂತ ಗೊತ್ತಾಯಿತು, ಮಕ್ಕಳು ಹೇಗಿದ್ದಾರೆ? ಎಲ್ಲ ಒಳ್ಳೆಯದಾಗಲಿ. 76 ನನ್ನ ಫೋನ್ ನಂಬರ್ ಕೇಳಿದ್ರಿ, ಈ ಬ್ಲಾಗ್ ಮೇಲೆ ಬರೆದಿದ್ದೀನಿ, 9845534032. ನಿಮ್ಮ ಕಾರ್ಯವು 4 ತಿಂಗಳಲ್ಲಿ ಸಫಲವಾಗುವುದು. ಬಾಬಾ ಮಂತ್ರವನ್ನು ಜಪಿಸಿ, ಬಾಬಾ ಎಲ್ಲ ನೋಡಿಕೊಳ್ತಾರೆ ಅಂತ ಬರ್ತಾಯಿದೆ. ಅಧೈರ್ಯ ಪಡಬೇಡಿ, ಪ್ರಾರ್ಥನೆಯನ್ನು ಮಾಡಿ ಅಂತ ಬರ್ತಾಯಿದೆ ಮಮತಾವ್ರೆ. ಸೊ ರಿಂಗಿಂದು ಮರ್ತಿಲ್ಲ, ಕಾಪರ್ ಡೇ ಡೈರಿನೂ ಮರ್ತಿಲ್ಲ. 60ನೇ ಭಾಗ ಆಯಿತು. ಹೋಗಲಿ, 100 ಭಾಗ ಆದಮೇಲೆ ಅವರು ಶುರು ಮಾಡ್ತೀರಾ ಅಣ್ಣ ಅಂತ ಕೇಳ್ತಾ ಇದ್ರಿ. ನಾನು ಡೇಟ್ ಅನೌನ್ಸ್ ಮಾಡಿ ನಿಮ್ಮನ್ನು ನಿರಾಶೆ ಮಾಡಲ್ಲ ಸ್ನೇಹಿತರೆ. ಕಾಪರ್ ಡೇ ಡೈರಿಗೆ ಕನ್ನಡ ಟ್ರಾನ್ಸ್ಲೇಷನ್ಗೆ ಟೈಮ್ ಬೇಕು. ಇನ್ನೊಂದು ಏನಂದರೆ ರಿಂಗ್ ಬಗ್ಗೆ ಒಂದು ಉತ್ಖನನ ಮಾಡಿ ಪುಸ್ತಕನೂ ಬರಿತಾ ಇದ್ದೀನಿ. ಅದ್ರ ಬಗ್ಗೆ ಸ್ವಲ್ಪ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ, ಹೇಳ್ತೀನಿ. ಕಾರ್ಪೊರೇಟ್ ಮಧ್ಯ, ಮನೆಯಲ್ಲೂ ಹಬ್ಬ ಹರಿದಿನಗಳು, ರಿಲೇಟಿವ್ಸು, ಹೋಗಿ ಬರೋರು, ನಾನು ಊರಿಗೆ ಹೋಗೋ ಪ್ರಯಾಣ ಎಲ್ಲ ಜಾಸ್ತಿ ಆಗಿರೋದ್ರಿಂದ ಸಮಯವನ್ನು ಸಾಯಿ ದಯೆಯಿಂದ ವ್ಯಯಿಸಲು ಆಗ್ತಾಯಿಲ್ಲ ಯೂಟ್ಯೂಬ್ನಲ್ಲಿ. ಖಂಡಿತ ಮಾಡೋಣ. ಆಮೇಲೆ ರವಿವಾರ ಕೇಳಿದರೆ, ರವಿವಾರ ಸ್ವಲ್ಪ ಮಾಡೋದು ಕಷ್ಟ ಕಾರ್ಯಕ್ರಮವನ್ನು, ಯಾಕಂದರೆ ಗುರುವಾರ ಈ ಕಾರ್ಯಕ್ರಮವನ್ನು ಪೂಜೆ ಅಂದ್ಕೊಂಡಿದ್ದೀನಿ. ಎಲ್ಲರೂ ಒಳ್ಳೆಯದಾಗಲಿ. ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಸಂದೇಹ ಇದ್ದರೆ ಫೋನ್ ಮಾಡಿ, ನನಗೆ ಪುಸ್ತಕ ಬೇಕಾದರೂ ಫೋನ್ ಮಾಡಿ. ಓಂ ಸಾಯಿರಾಮ್.